ಬಾಂಗ್ಲಾದೇಶ್ ಇಂಡಿಯಾಗೆ ಇವಾಗ ಟೂ ಕಂಪ್ಲೀಟ್ಲಿ ಅಪೋಸಿಟ್ ಸಿಗ್ನಲ್ಸ್ನ ಕಳಿಸ್ತಾ ಇದೆ. ಒಂದು ಸೈಡ್ ಬಾಂಗ್ಲಾದೇಶ್ PM ಇಂಡಿಯಾಗೆ ವಿಸಿಟ್ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಅನದರ್ ಸೈಡ್ ಬಾಂಗ್ಲಾದೇಶ್ ಚೈನಾಯಿಂದ 24J10 CE ಫೈಟರ್ ಜೆಟ್ಸ್ನ ಪರ್ಚೇಸ್ ಮಾಡುವಂತಹ ಮಾತುಕತೆ ಮುಂದುವರಿಸಿದ್ದಾರೆ. ಬಾಂಗ್ಲಾದೇಶ್ ಇಂಡಿಯಾ ಜೊತೆ ರಿಲೇಷನ್ಶಿಪ್ನ ಬೆಟರ್ ಮಾಡಿಕೊಂಡು ಚೈನಾ ಜೊತೆ ಮೈಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆಯಾ, ಅಥವಾ ಚೈನಾ ಹತ್ರ ಏರ್ಕ್ರಾಫ್ಟ್ನ ತಗೊಂಡು ಇಂಡಿಯಾ ಮೇಲೆ ಥ್ರೆಟ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆಯಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆಫ್ ಜಿಯೋಪೊಲಿಟಿಕಲ್ ಸೀರೀಸ್. ನಾವು ಇವತ್ತು ಈ ವಿಡಿಯೋದಲ್ಲಿ ಬಾಂಗ್ಲಾದೇಶ್ ಏನು ಅನ್ಕೊತಾ ಇದೆ, ಏನು ಮಾಡುತ್ತೆ, ಇಂಡಿಯಾ ಏನು ಮಾಡಬೇಕಾಗಿತ್ತು, ಏನು ಮಾಡಬೇಕು ಅನ್ನೋ ಎಲ್ಲ ವಿಚಾರನ ತಿಳ್ಕೊಳ್ತಾ ಹೋಗೋಣ. ಬಾಂಗ್ಲಾದೇಶ್ PMದು ಮೀಟ್ 2025 ಆಗಸ್ಟ್ ಮಧ್ಯೆ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಮಾತುಕತೆ ನಡೀತಾ ಇದೆ. ಆದರೆ ಯಾವುದು ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಫಸ್ಟು ಇಂಡಿಯಾ ಕಡೆಯಿಂದ ಸ್ಟೋರಿ ನೋಡ್ತಾ ಹೋಗೋಣ. ಬಾಂಗ್ಲಾದೇಶ್ ಗೌರ್ಮೆಂಟ್ ಇಂಡಿಯಾ ಜೊತೆ ರಿಲೇಷನ್ಶಿಪ್ನ ರೀಸೆಟ್ ಮಾಡೋಕೆ ಟ್ರೈ ಮಾಡ್ತಾ ಇದೆ. ರೀಸೆಂಟ್ ಮೀಟಿಂಗಲ್ಲಿ ರೆಹಮಾನ್ ಇಂಡಿಯಾ ಜೊತೆ ಬೈಲಾಟ್ರಲ್ ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡೋಕ್ಕೆ ಕಂಡಕ್ಟಿವ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಂಡಿಯಾ ಸೈಡ್ ಕೂಡ ಡೈಲಾಗ್ಸ್ ಮೇಂಟೈನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಬಟ್ ಬಿಗರ್ ಕ್ವೆಶನ್ ಏನಂತ ಅಂದರೆ ಶೇಖ್ ಹಸೀನಾ ಶಿ ಇಸ್ ಸ್ಟಿಲ್ ಇನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಅವ್ರನ್ನ ಎಕ್ಸ್ಟ್ರೂಡ್ ಮಾಡೋದಕ್ಕೆ ರಿಕ್ವೆಸ್ಟ್ ಇನ್ನೂ ಸೆಂಡ್ ಮಾಡ್ತಾನೆ ಇದೆ. ಸೊ ರೆಹಮಾನ್ ವಿಸಿಟ್ ಆದರೆ ಹಸೀನಾ ಇಶ್ಯೂ, ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂ ಮತ್ತು ಟ್ರೇಡ್ ಕನೆಕ್ಟಿವಿಟಿ ಎಲ್ಲ ವಿಚಾರ ಟೇಬಲ್ ಮೇಲೆ ಬಂದು ಕುತ್ಕೊಳ್ಳುತ್ತೆ ಮಾತಾಡೋದಕ್ಕೋಸ್ಕರ. ಬಟ್ ಅಟ್ ದ ಸೇಮ್ ಟೈಮ್ ಬಾಂಗ್ಲಾದೇಶ್ ಚೈನಾ ಜೊತೆ ಡಿಫೆನ್ಸ್ ಕಾರ್ಪೊರೇಷನ್ ಇನ್ಕ್ರೀಸ್ ಮಾಡ್ತಾ ಇದೆ. ರಿಪೋರ್ಟ್ಸ್ ಪ್ರಕಾರ ಢಾಕಾ 24 ಚೈನೀಸ್ J10 CE ಮಲ್ಟಿ ರೋಲ್ ಫೈಟರ್ ಜೆಟ್ಸ್ನ ಅಕ್ವೈರ್ ಮಾಡೋ ನೆಗೋಸಿಯೇಷನ್ ಅಡ್ವಾನ್ಸ್ ಮಾಡಿದೆ. J10 CE ಮಾಡರ್ನ್ 4.5 ಜನರೇಷನ್ ಏರ್ಕ್ರಾಫ್ಟ್ ಮತ್ತು ಅದರಲ್ಲಿ AESA, ರೆಡಾರ್, ಎಲೆಕ್ಟ್ರಾನಿಕಲ್ ವಾರ್ಫೇರ್ ಮತ್ತು ಬಿಯಾಂಡ್ ವಿಜುವಲ್ ರೇಂಜ್ ಕಾಂಬ್ಯಾಕ್ಟ್ ಈ ಥರ ಎಲ್ಲ ಸಪೋರ್ಟ್ಸ್ ಇದೆ. ಆ್ಯಂಡ್ ರಿಮೆಂಬರ್, ಪಾಕಿಸ್ತಾನ್ ಏರ್ ಫೋರ್ಸ್ ಕೂಡ J10 CE ಆಪರೇಟ್ ಮಾಡ್ತಾ ಇದೆ. ಈಗ ಇಂಡಿಯಾಗೆ ಆಬ್ವಿಯಸ್ ಕ್ವೆಶನ್ ಏನಂತ ಅಂದರೆ ಬಾಂಗ್ಲಾದೇಶ್ ನಮ್ಮ ಇಮ್ಮಿಡಿಯೇಟ್ ನೈಬರ್. ಬೇ ಆಫ್ ಬೆಂಗಾಲ್, ನಾರ್ತ್ ಈಸ್ಟ್ ಇಂಡಿಯಾ, ಅಂಡಮಾನ್ ರೀಜನ್ ಎಲ್ಲ ಸ್ಟ್ರಾಟಜಿಕಲ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಇಫ್ ಬಾಂಗ್ಲಾದೇಶ್ ಚೈನೀಸ್ ಫೈಟರ್ ಜೆಟ್ ಎಕೋಸಿಸ್ಟಮ್ಗೆ ಏನಾದರೂ ಎಂಟರ್ ಆದರೆ ಬೀಜಿಂಗ್ಸ್ ಡಿಫೆನ್ಸ್ ರಿಲೇಷನ್ಶಿಪ್ ಮತ್ತು ಇಂಡಿಯಾ ಜೊತೆ ಈಸ್ಟರ್ನ್ ನೈಬರ್ಹುಡ್ ಇನ್ನೂ ಜಾಸ್ತಿ ಕಾಂಪ್ಲಿಕೇಟ್ ಮತ್ತು ಡೀಪ್ ಆಗ್ತಾ ಹೋಗುತ್ತೆ ಸಾಲ್ವ್ ಮಾಡೋದಕ್ಕೆ. ಬಟ್ ಡೋಂಟ್ ಪ್ಯಾನಿಕ್, 24 ಫೈಟರ್ ಜೆಟ್ಸ್ ಮಾತ್ರ ಇಂಡಿಯನ್ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಇಂಡಿಯನ್ ಏರ್ ಫೋರ್ಸ್ ಇಸ್ ಮಚ್ ಲಾರ್ಜರ್ ಆ್ಯಂಡ್ ಮಚ್ ಮೋರ್ ಕೇಪಬಲ್ ದ್ಯಾನ್ ದಿಸ್ 24 ಫೈಟರ್ ಜೆಟ್ಸ್. ದ ರಿಯಲ್ ಕನ್ಸರ್ನ್ ಏನು ಅಂತ ಅಂದರೆ ಲಾಂಗ್ ಟರ್ಮ್ ಚೈನೀಸ್ ಇನ್ಫ್ಲುಯೆನ್ಸ್ ಓವರ್ ದ ಬಾಂಗ್ಲಾದೇಶ್ ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ. ಸೊ ಇಲ್ಲಿ ರಿಯಲ್ ಗೇಮ್ ಬಾಂಗ್ಲಾದೇಶ್ ಇಂಡಿಯಾ ಚೂಸ್ ಮಾಡುತ್ತಾ ಅಥವಾ ಚೈನಾನ ಚೂಸ್ ಮಾಡುತ್ತಾ ಅನ್ನೋದಲ್ಲ. ಬಾಂಗ್ಲಾದೇಶ್ಗೆ ಪ್ರಾಬ್ಲಿ ಇಬ್ರು ಬೇಕಾಗುತ್ತೆ. ಏನಕ್ಕಂತ ಅಂದರೆ ನಮ್ಮ ಜೊತೆ ಅವ್ರದ್ದು ಟೆಕ್ಸ್ಟೈಲ್ ಟ್ರೇಡ್ ಸಿಕ್ಕಾವಡೆ ಇಂಟೆನ್ಸಿವ್ ಆಗಿ ನಡೆಯುತ್ತೆ. ಆ್ಯಂಡ್ ಚೈನಾ ಅವ್ರಿಗೆ ಬೇಕಾಗಿರೋ ಫೈನಾನ್ಷಿಯಲ್ ಏಡ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ರಿಯಲ್ ಗೇಮ್ ಬಾಂಗ್ಲಾದೇಶ್ ಇಂಡಿಯಾನ್ ಚೂಸ್ ಮಾಡುತ್ತಾ ಚೈನಾನ್ ಚೂಸ್ ಮಾಡುತ್ತಾ ಅಲ್ಲ. ಮೇ ಬಿ ಅವ್ರಿಗೆ ನಾವಿಬ್ರು ಬೇಕಾಗಿರ್ತೀವಿ. ಇಂಡಿಯಾ ಜೊತೆ ಟ್ರೇಡ್, ಕನೆಕ್ಟಿವಿಟಿ, ಜಿಯೋಪೊಲಿಟಿಕಲ್ ಅಡ್ವಾಂಟೇಜ್ ಇದೆ. ಚೈನಾ ಡಿಫೆನ್ಸ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇನ್ವೆಸ್ಟ್ಮೆಂಟ್ನ ಸಿಕ್ಕಾಬಡೆ ಸುರಿತಾ ಇದೆ. ದಟ್ಸ್ ಆ್ಯಕ್ಚುಯಲ್ ಸ್ಮಾರ್ಟ್ ಡಿಪ್ಲೊಮೆಸಿ ಬಾಂಗ್ಲಾದೇಶ್ ಕಡೆಯಿಂದ ನೋಡೋದಾದರೆ. ಬಟ್ ಇಂಡಿಯಾಗೆ ಚಾಲೆಂಜ್ ಏನಂದರೆ ಕ್ಯಾನ್ ನ್ಯೂ ಡೆಲ್ಲಿ ಇಂಪ್ರೂವ್ ಪೊಲಿಟಿಕಲ್ ರಿಲೇಷನ್ಶಿಪ್ ವಿತ್ ಢಾಕಾ ವಿತ್ ಬೀಜಿಂಗ್ ಸೈಮಲ್ಟೇನಿಯಸ್ಲಿ ಬಾಂಗ್ಲಾದೇಶ್ ಮಾಡ್ತಾ ಇರೋ ಥರ. ಸೊ ಒಂದು ಸೈಡ್ ಬಾಂಗ್ಲಾದೇಶ್ PM ಇಂಡಿಯಾಗೆ ಬರೋ ಪ್ರಿಪ್ರೇಷನ್ ಆಗ್ತಾ ಇದೆ. ಇನ್ನೊಂದು ಸೈಡಲ್ಲಿ ಚೈನೀಸ್ ಫೈಟರ್ ಜೆಟ್ಸ್ನ ಪ್ರಕ್ಯೂರ್ ಮಾಡೋದು ಕೂಡ ನಡೀತಾ ಇದೆ. ಬಾಂಗ್ಲಾದೇಶ್ ಮೇ ನಾಟ್ ಚೂಸಿಂಗ್ ಸೈಡ್ಸ್, ಬಟ್ ಇಂಡಿಯಾ ಕೆನ್ ನಾಟ್ ಅಫೋರ್ಡ್ ಅವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ಆ್ಯಕ್ಷನ್ಸ್ ತಗೊಳ್ಳೋದನ್ನ, ಅದಕ್ಕಿಂತ ಅವ್ರನ್ನ ಅವತ್ತು ಕಟ್ ಮಾಡಿ ನಮ್ಮ ಇನ್ನೊಂದು ಕಂಕ್ಲಲ್ಲಿ ಕೂಡಿಸ್ಕೊಡೋದಕ್ಕಿಂತ ನಾವೇ ತೊಗೊಂಬಿಡಿದ್ರೆ ಆಗೋಗ್ಬಿಡ್ರದು ಇಷ್ಟೊಂದೆಲ್ಲ ತಲೆನೋವೇ ಇರ್ತಾ ಇರಲಿಲ್ಲ. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ಜಿಯೋಪೊಲಿಟಿಕಲ್ ವೀಡಿಯೋ ಬ್ರೇಕ್ಡೌನ್ಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚೂರಾದರೂ ಇಂಟ್ರೆಸ್ಟಿಂಗ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್.